ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ನಾನು HSTR ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಸುಮಾರು 2 ವರ್ಷಗಳಿಂದ ಏನು ಮಾಡಿದ್ರಪ್ಪ ಅಂದರೆ 2500 ಹುದ್ದೆಗಳು ಬಗ್ಗೆ ಅವರು ಏನಪ್ಪ ಚರ್ಚೆ ಮಾಡ್ತಾ ಹೋದ್ರು. ಹಾಗಾಗಿ ನಾನು ಇವತ್ತಿನ ತರಗತಿಯಲ್ಲಿ ವಿಷಯವಾರು ಸಂಬಂಧಪಟ್ಟ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ವೈಸು ಎಷ್ಟು ಆಗಿರ್ತಕ್ಕಂಥ ಹುದ್ದೆಗಳು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ನೀವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಮನಿಸಬೇಕು. ಸೊ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ನೀವು ತಲೆಯಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು HSTR ಕೂಡ ನೇಮಕಾತಿ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ TET ಇರುವುದಿಲ್ಲ. ಸೊ TET ಏನಾದರೂ ಏನಪ್ಪ ಅಂದರೆ ಪಾಸ್ ಆಗಲಿಲ್ಲವರು ಕೂಡ ಬರಿಬೋದು. ಸೊ ಕಾಂಪಿಟೇಷನ್ ಕೂಡ ಹೆಚ್ಚಿಗೆ ಇದ್ರು ಯಾವ್ಯಾವ ಎಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಪ್ರಮುಖವಾಗಿ PCM ಅವ್ರಿಗೆ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಅವರು ಮೆಥಡ್ನವ್ರಿಗೆ 380 ಆಗಿರ್ತಕ್ಕಂಥ ಹುದ್ದೆಗಳು ಇವೆ. ನೀವು ಇದರ ಸಬ್ಜೆಕ್ಟ್ನಲ್ಲಿ ನೀವು ವಿಷಯವಾರು ಬಿಟ್ಟಾಗ ನೀವು ಯಾವುದು ಆರಿಸ್ಕೊಂತೀವೋ ಅನ್ನೋದ್ರ ಮೇಲೆ ಅಲ್ಲಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು CBZ ಅವ್ರಿಗೆ 340 ಹುದ್ದೆಗಳು ಇದಾವೆ. ಮತ್ತು ಕಲಾ ವಿಭಾಗದವರಿಗೆ 495, ಏನು ಆರ್ಟ್ಸ್ ಮಾಡಿದ್ರು ಸೋಷಿಯಲ್ ಸೈನ್ಸು ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಕ್ಕೆ 495 ಹುದ್ದೆಗಳಿದಾವೆ. ಮತ್ತು ಇಂಗ್ಲೀಷ್ ಏನು ಮಾಡಿದ್ರು, ಸೊ ಇಂಗ್ಲೀಷ್ ಸಬ್ಜೆಕ್ಟ್ನವರಿಗೆ ಅಂದರೆ ಆಂಗ್ಲ ಭಾಷೆಯವರಿಗೆ 415 ಹುದ್ದೆಗಳಿವೆ. ಮತ್ತು ಹಿಂದಿ ಸಬ್ಜೆಕ್ಟ್ನವರಿಗೆ 180 ಹುದ್ದೆಗಳು. ಮತ್ತು ದೈಹಿಕ ಶಿಕ್ಷಕರು 200 ಹುದ್ದೆಗಳು ಹೇಳ್ಬೋದು. ಅಂದರೆ ಫಿಸಿಕಲ್ ಆಗಿರ್ತಕ್ಕಂಥ ಏನು ಓದಿದ್ರು ಅವ್ರಿಗೆ ಕೂಡ 200 ಹುದ್ದೆಗಳಿವೆ. ಮತ್ತು ವಿಶೇಷ ಶಿಕ್ಷಕರು ಅವ್ರಿಗೆ ಏನಪ್ಪ ಅಂದರೆ 100 ಹುದ್ದೆಗಳು ಇದಾವೆ. ಮತ್ತು ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೇನು ವಿಷಯಗಳು ಇದಾವೋ ಅವ್ರಿಗೆ 390 ಹುದ್ದೆಗಳು ಏನಪ್ಪ ಅನ್ನೋದು ಖಾಲಿ ಇದಾವೆ ಅಂತ ನಾನು ಹೇಳ್ಬೋದು. ಇದಕ್ಕೆ ಕ್ಲಿಯರ್ ಕಟ್ ಆಗಿ ಇನ್ನೂ ನೋಟಿಫಿಕೇಶನ್ನಲ್ಲಿ ಅವರು ಕ್ಲಿಯರ್ ಅಂದರೆ ಸಬ್ಜೆಕ್ಟು ಇಷ್ಟು ಹೇಳಿದ್ದಾರೆ. ಸೊ ಅವರು ಇನ್ನು ಭಾಷಾ ಶಿಕ್ಷಕರು ಆಗಿರ್ಬೋದು ಮತ್ತು ವಿಶೇಷ ಶಿಕ್ಷಕರು ಆಗಿರ್ಬೋದು ಮತ್ತು ಈ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕೆಲವೊಂದು ಅಪ್ಡೇಟ್ಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಜಿಲ್ಲಾವಾರು ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರು ನೋಟಿಫಿಕೇಶನ್ ಮಾಡ್ತಾರೆ. ಹಾಗಾಗಿ ಸೊ ಯಾರ್ಯಾರು ಈಗ ಈ HSTRಗೆ ಅಧ್ಯಯನ ಮಾಡ್ತಿದ್ರು ಅವರು ಪ್ರಮುಖವಾಗಿ ನಿಮ್ಮ ಸಬ್ಜೆಕ್ಟಿಗೆ ಫೋಕಸ್ ಮಾಡ್ತಾ ಚೆನ್ನಾಗಿ ಓದಿ. ಅಂದರೆ ಪೇಪರ್ 1 ಕಾಮನ್ ಸಬ್ಜೆಕ್ಟ್ ಇರುತ್ತೆ, ಪೇಪರ್ 2 ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರವಾಗಿ ನೀವೇನು ಚೆನ್ನಾಗಿ ಓದ್ತಿರೋ ಅನ್ನೋದ್ರ ಮೇಲೆ ಅದು ಇರುತ್ತೆ. ಯಾಕಂದರೆ ಇಲ್ಲಿ TET ಕ್ವಾಲಿಫೈ ಇಲ್ಲದ ಕಾರಣ TET ಪಾಸ್ ಆದವರು ಹಾಕ್ಬೋದು, TET ಫೇಲ್ ಆದವರು ಕೂಡ ಹಾಕ್ಬೋದು. ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಹೆಚ್ಚಿಗೆ ಆಗ್ತಾ ಹೋಗ್ತಿರುತ್ತೆ. ಈಗ GPT ಆದರೆ ಅಲ್ಲಿ ಪೇಪರ್ 2 ಪಾಸ್ ಆಗಿರ್ತಾರೆ, ಅವರು ಅಷ್ಟೇ ಹಾಕಬೇಕಾಗತ್ತೆ. ಸೊ ಅಲ್ಲಿ ಹೆಚ್ಚಿಗೆ ಹುದ್ದೆನೂ ಇದ್ರೂ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಕಡಿಮೆ ಇದ್ರೂ ಕೂಡ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಇಲ್ಲಿ HSTRಗೆ ಓದೋರು ಸ್ವಲ್ಪ ಅತಿ ಹೆಚ್ಚಾಗಿರ್ತಕ್ಕಂಥ ನಿಮ್ಮ ಏನಪ್ಪ ಅಂದರೆ ಅಧ್ಯಯನ ಚುರುಕುಗೊಳಿಸಿ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟು ಏನಪ್ಪ ಅಂದರೆ HSTR ಟೋಟಲ್ ಹುದ್ದೆಗಳು ಎಷ್ಟು ಕರೀತಾರೆ ಅನ್ನೋದಾದರೆ 2500 ಹುದ್ದೆಗಳು ಸೊ ಆಲ್ರೆಡಿ ಅದಾವು. ಆರ್ಥಿಕ ಅನುಮೋದನೆ ಏನಪ್ಪ ಅಂದರೆ ಹೊಂದಿದೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ HSTR ಹುದ್ದೆಗಳು 2500. ಸೊ ನೋಟಿಫಿಕೇಶನ್ ಆಗುವ ಅತಿ ಹೆಚ್ಚು ಸಾಧ್ಯತೆ ಇದೆ. ಹಾಗಾಗಿ ನೀವೇನಪ್ಪ ಅಂದರೆ ಓದಿ ಅಂತ ಹೇಳ್ತೀನಿ ಚೆನ್ನಾಗಿ. ಸೊ HSTR ಯಾರು ಓದ್ತಿದ್ರೋ ಅವರು ನೀವೇನಪ್ಪ ಅಂದರೆ ಎಫೆಕ್ಟಿವ್ ಆಗಿ ಓದಿ. ಯಾಕಂದರೆ ಸೊ ನೆಕ್ಸ್ಟ್ ವೀಕ್ನೇ ನೋಟಿಫಿಕೇಶನ್ ಆಗ್ಬೋದು. ಸೊ ಅಲ್ಲಿ ಹೇಳಿದ್ರೆ 15,000ದಲ್ಲಿ. ಸೊ HSTR ಕೂಡ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾಬ್. ಯಾಕಂದರೆ ಅತಿ ಹೆಚ್ಚು ವರ್ಷಗಳಾದ ನಂತರ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ಇಲ್ಲಿ 800, 900 ಅಂತ ಕರೆಯಲ್ಲ, ಇನ್ನು ಹೆಚ್ಚಿನ ಆಗಿರ್ತಕ್ಕಂಥ 2,500. ಸೊ 2 ವರ್ಷಗಳಿಂದನೇ ಅವರು ಮೆನ್ಷನ್ ಮಾಡಿದ್ರು 2500 ಹುದ್ದೆಗಳನ್ನು ತುಂಬ್ತೀವಿ ಅಂತ. ಹಾಗಾಗಿ ಅವರು ತುಂಬಲೇಬೇಕಾಗುತ್ತದೆ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಹಾಕಿ. ಮತ್ತು ಏನಪ್ಪ ಅಂದರೆ ಈಗ ಯಾರ್ಯಾರು ಈಗ ನೋಡ್ತಿದ್ರು ಸೊ ನಿಮ್ಮ ಸ್ನೇಹಿತರು ಕೂಡ ಏನಪ್ಪ ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾನು ಹೇಳಿದ್ನಲ್ಲ ಈ ಸಬ್ಜೆಕ್ಟ್ ಇಲ್ಲಿ ಕೆಲವೊಂದು ಏನಪ್ಪ ಸಬ್ಜೆಕ್ಟ್ಗಳು ಆ್ಯಡ್ ಆಗ್ತವೆ. ಕನ್ನಡ ಆಗಿರ್ಬೋದು, ಅವ್ರಿಗೆ ಕೂಡ ಭಾಷಾ ವಿಷಯಗಳಲ್ಲಿ ಕೂಡ ಬರ್ಬೋದು. ಮತ್ತು ಕನ್ನಡ ಮತ್ತು ಉಳಿದ ಕೆಲವು ಸಬ್ಜೆಕ್ಟ್ಗಳು ಆ್ಯಡ್ ಆಗ್ತವೆ. ಆ್ಯಡ್ ಆಗಿದ ನಂತರ ಅಲ್ಲಿ ಅವಕ್ಕೆ ಪೋಸ್ಟ್ಗಳು ಖಾಲಿ ಇರೋದ ನಂತರ ಪ್ಲಸ್ 2 ಆಗಿರ್ತಕ್ಕಂಥ ಹೆಚ್ಚಿಗೆ ಹುದ್ದೆಗಳನ್ನು ಅವ್ರು ಕರೀತಾರೆ. ನೀವು ಟೆನ್ಷನ್ ತಗೋಬೇಡ್ರಿ, ನಿಮ್ಮ ವಿಷಯಗಳು ಇಲ್ಲ ಅಂತ. ಸೊ ನೋಟಿಫಿಕೇಶನ್ ಆದರೆ ಅಲ್ಲಿ ಕ್ಲಿಯರ್ ಕಟ್ ಹೇಳ್ತಾರೆ. ಅವರು ಕೆಲವೊಂದು ಅಪ್ಡೇಟನ್ನು ಕೊಡ್ತಾರೆ, ಕೆಲವೊಂದು ಮೆನ್ಷನ್ ಮಾಡಿರೋದಿಲ್ಲ. ಹಾಗಾಗಿ ಈ ವಿಡಿಯೋ ನೋಡ್ತವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಟೆನ್ಷನ್ ತಗೋಬೇಡ್ರಿ. ಇನ್ನೂ ನಿಮ್ಮ ಸಬ್ಜೆಕ್ಟ್ಗಳು ಆ್ಯಡ್ ಆಗ್ತವೆ, ಕೆಲವೊಂದು ವಿಷಯಗಳನ್ನು ಹಾಕಿರಲ್ಲ, ಅವರು ಹಾಕಿ ಮೆನ್ಷನ್ ಮಾಡಿ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿ
ನಾನು ಈ ವಿಡಿಯೋವನ್ನು ಏನು ಮಾಡ್ತೇನಪ್ಪ ಮುಂದಿನ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಷಯಕ್ಕೆ ಏನಪ್ಪ ಅಂದರೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.